ಇವತ್ತೊಂದು ಸ್ಯಾರಿ ಪ್ರೀಪ್ಲೀಟ್ ಮಾಡ್ಕೊಡೋದಿತ್ತು, ಅದನ್ನು ಕೂಡ ರೆಡಿ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಇದ್ರದ್ದು ಕಂಪ್ಲೀಟ್ ಡೀಟೇಲ್ ವೀಡಿಯೋನ ನಾನು ಯೂಟ್ಯೂಬ್ ಲಾಂಗ್ ವೀಡಿಯೋನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಹೋಗಿ ಚೆಕ್ ಮಾಡ್ಬೋದು, ಅಥವಾ ಏನೇ ಡೌಟ್ಸ್ ಇದ್ದರೂ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ನೆಕ್ಸ್ಟ್ ಡೇ ಸಂಡೇ ಆಗಿರೋದ್ರಿಂದ ನಾನ್ ವೆಜ್ಜನ್ನು ಮಾಡಲಿಕ್ಕೆ ಫಿಶ್ ಪೆಪ್ಪರ್ ಫ್ರೈನ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಇದೊಂಥರ ತುಂಬಾ ಸಿಂಪಲ್ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ವೈಸು. ಇದು ಕೂಡ ಯೂಟ್ಯೂಬ್ನಲ್ಲಿ ಲಾಂಗ್ ವೀಡಿಯೋನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ಡೀಟೇಲ್ ರೆಸಿಪಿ ಬೇಕಿದ್ರೆ ಚೆಕ್ ಮಾಡಿ. ಇದಕ್ಕೆ 2 ಸ್ಪೂನಷ್ಟು ಅಕ್ಕಿ ಹಿಟ್ಟು, 1 ಸ್ಪೂನಷ್ಟು ಪೆಪ್ಪರ್ ಪೌಡರ್, 1/4 ಸ್ಪೂನಷ್ಟು ಅರಿಶಿಣ, ಗರಂ ಮಸಾಲ, ಹಾಗೆಯೇ 1 ಸ್ಪೂನಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ ಸೊಪ್ಪು, 1 ನಿಂಬೆಹಣ್ಣಿನ ರಸನ ಸೇರಿಸ್ಕೊತಾ ಇದ್ದೀನಿ. ಅಕ್ಕಿ ಹಿಟ್ಟು ಹಾಕೊಳ್ಳೋದ್ರಿಂದ ಒಳ್ಳೆ ಕೋಟಿಂಗ್ ಕೂಡ ಚೆನ್ನಾಗಿರುತ್ತೆ. ಮೈದಾ ಹಿಟ್ಟು ಅಥವಾ ನಾವು ರವೆ ಎಲ್ಲ ಯೂಸ್ ಮಾಡ್ತೀವಲ್ವ, ಅದಕ್ಕಿಂತ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಇದಿಷ್ಟು ಮಸಾಲೆನ ಕಲಿಸ್ಬಿಟ್ಟು ಫಿಶ್ಶಿಗೆ ಅಪ್ಲೈ ಮಾಡಿ ಒಂದು ಹಾಫ್ ಆನ್ ಅವರ್ ಅಥವಾ 1 ಅವರ್ ಮ್ಯಾರಿನೇಟ್ ಆಗಲಿಕ್ಕೆ ಇಡಬೇಕು. ನಂತರ ಒಂದು ಪ್ಯಾನಲ್ಲಿ ಸ್ವಲ್ಪ ಸಾಸಿವೆ ಎಣ್ಣೆಯನ್ನು ಬಳಸ್ಕೊಂಡು ಶಾಲೋ ಫ್ರೈನ ಮಾಡ್ಕೊತಾ ಇದ್ದೀನಿ. ಡೀಪ್ ಫ್ರೈ ಕೂಡ ಬೇಕಿದ್ರೆ ಮಾಡ್ಕೋಬೋದು. ತುಂಬ ಆಯಿಲ್ ಬೇಡ ಅನ್ನೋರು ಈ ರೀತಿ ತವಾ ಫ್ರೈ ರೀತಿ ಮಾಡ್ಕೋಬೋದು. ಇದಕ್ಕೆ ರವೆ ಕೂಡ ಹಾಕ್ಬೋದು. ಅಕ್ಕಿ ಹಿಟ್ಟನ್ನು ಹಾಕಿರೋದ್ರಿಂದ ಇದರಲ್ಲೇ ಕ್ರಿಸ್ಪಿನೆಸ್ ತುಂಬಾ ಚೆನ್ನಾಗಿರುತ್ತೆ. ಸೇಮ್ ಮಸಾಲೆನ ಹಾಕಿಬಿಟ್ಟು ಮೊಟ್ಟೆ ಕೂಡ ಫ್ರೈ ಮಾಡ್ಕೋಬೋದು. ಯಾರಿಗೆಲ್ಲ ಫಿಶ್ ಇಷ್ಟ ಆಗಲ್ಲ ಅನ್ನೋರು ಮೊಟ್ಟೆ ಕೂಡ ಇದೇ ರೀತಿ ಮಸಾಲೆನ ಹಾಕಿ ಟ್ರೈ ಮಾಡ್ಬೋದು. ಫಿಶ್ ಇಷ್ಟ ಆಗೋರ್ಗಂತೂ ಇದು ತುಂಬಾ ಇಷ್ಟ ಆಗುತ್ತೆ.